ಧನುರಾಶಿ ಪ್ರಕೃತಿ ವೀಕ್ಷಣೆ, ಪ್ರಾಣಿ ಸಂಕುಲದ ವೀಕ್ಷಣೆ, ಮೃಗಾಲಯಕ್ಕೆ ಹೋಗ್ತಕ್ಕಂಥದ್ದು ಈ ಯೋಗ ನಿಮಗಿದೆ. ಆದರೆ ನಿಮ್ಮ ಆಸಕ್ತಿ, ನಿಮ್ಮ ಪ್ರಯತ್ನ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದು ನಿರ್ಧಾರವಾಗಬೇಕು. ಕಾನೂನಿನ ವಿಚಾರದಲ್ಲಿ ಹಲವಾರು ತೊಡಕುಗಳು ಎದುರಾಗ್ತಕ್ಕಂಥದ್ದು. ಕಾನೂನಾತ್ಮಕವಾಗಿ ಯಾವುದೇ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಅಷ್ಟೊಂದು ಸುಲಭವಾಗಿ ನಿಮ್ಮ ಹತ್ರ ದಾಖಲಾತಿಗಳು ಇಲ್ಲದೇ ಇರಬಹುದು ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗುತ್ತೆ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ವೈದ್ಯರು ಏನು ಹೇಳ್ತಾರೋ ಅದರಂತೆ ನಡ್ಕೊಳ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ನೀವು ಮಾಡಿ ಅಂತ ಅರ್ಥ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ದೊಡ್ಡ ಆತಂಕ ಉಂಟಾಗುತ್ತೆ. ಇವು ಮಕ್ಕಳು ಹೇಳ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಕಥೆನೋ ಅಂತ ಹೇಳಿ ನೀವು ತುಂಬ ಗೊಂದಲದಲ್ಲಿ ಇರ್ತೀರಿ ಅಂತ ಅರ್ಥ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಆಪತ್ತುಗಳು ಮಕ್ಕಳಿಗಿದ್ದರೂ ಕೂಡ ಅವೆಲ್ಲ ದುಷ್ಟಜ್ವರ, ಶೀತಜ್ವರ, ಉಷ್ಣಜ್ವರ, ದಿನಜ್ವರ, ವಾರಜ್ವರ, ಪಕ್ಷಜ್ವರ, ಮಾಸಜ್ವರ, ಹೀಗೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲ ನಿವಾರಣೆಯಾಗಲಿ, ಶುಭವಾಗಿ. ಮಕರ ರಾಶಿ, ವಿವಾದಿತ ವಿಚಾರಗಳು ಏನೇ ಇದ್ದರೂ ಕೂಡ ಇವತ್ತು ಇತ್ಯರ್ಥ ಮಾಡಿಕೊಳ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ನೀವು ಮಾಡಿ. ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಹರ್ಷ ಆಗಬಹುದು, ಮಾನಸಿಕವಾದಂತಹ ನೆಮ್ಮದಿ ಸಿಕ್ಕಬಹುದು ಅಂತ ಅರ್ಥ. ವಿದೇಶದಲ್ಲಿ ಅಧ್ಯಯನ ಮಾಡಬೇಕು, ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ಗೆ ಹೋಗಬೇಕು ಅನ್ನುವಂತಹ ಆಲೋಚನೆಗಳಿದ್ದಂಥವರಿಗೆ ಆ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುವಂಥದ್ದಿದೆ. ಪ್ರೇಮಿಗಳಿಗೆ ಬಹಳ ಒಳ್ಳೆಯ ದಿವಸ, ಸುದಿನ. ಆದರೆ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದರೆ ಸಿಗ ಹಾಕ್ಕೊಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಕೌಟುಂಬಿಕವಾದಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕಾಲ ಒದಗಿ ಬಂದಿದೆ ಅಂತ ಹೇಳಬೇಕಾಗತ್ತೆ. ವಿದ್ಯಾಭ್ಯಾಸದ ಸಾಲ ದೊರೆಯಬಹುದು, ಆದರೆ ಸರಿಯಾಗಿ ವ್ಯವಹರಿಸಬೇಕು. ನನಗೆ ಎಷ್ಟು ಹಣದ ಸಾಲ ರೂಪದ ಹಣದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ತಪ್ಪು ಮಾಹಿತಿ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ದುಷ್ಪರಿಣಾಮವನ್ನು ಬೀರುತ್ತೆ. ಇದರ ಬಗ್ಗೆ ಗೊತ್ತಿರಲಿ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ, ಹಳೆಯ ಸಂಪರ್ಕಗಳು ಮತ್ತೆ ಮಿಲನವಾದಾಗ, ಭೇಟಿಯಾದಾಗ, ನಿಮ್ಮ ಒಂದು ಒಡನಾಟಕ್ಕೆ ಬಂದಾಗ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ಧೂಳು ಮತ್ತು ಸೂರ್ಯನ ಬೆಳಕು ಇದರಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಚ್ಚರ ಇರಲಿ. ತಲೆನೋವು ಅಥವಾ ಮೈಗ್ರೇನ್ ಅಂತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಇವೆಲ್ಲ ಒಂದಕ್ಕೊಂದು ಪೂರಕವಾದಂತಹ ಸಮಸ್ಯೆಗಳು ಅಂತ ಹೇಳಿ ಭಾವಿಸಿ. ಯಾವುದೇ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗ್ತಾ ಇಲ್ಲ. ಪ್ರಯೋಜನ ಏನು? ಕೆಲಸದ ಗುಣಮಟ್ಟ ಸರಿಯಾಗಬೇಕು ಅಂತಾದರೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ನಾವು ಅದೇ ಕೆಲಸದಲ್ಲಿ ತೊಡಗಿಕೊಂಡು ಆ ಕೆಲಸವನ್ನು ಪೂರ್ಣ ಮಾಡಬೇಕು ಅನ್ನುವಂಥದ್ದು. ಯೋಗಾಭ್ಯಾಸ ಮಾಡೋದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಬೇರೆಯವರ ಭರವಸೆಯ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿರ್ತೀರಿ ಅಥವಾ ಇನ್ನೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ನಾನು ಆ ಕೆಲಸ ನನಗೆ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ನಿಮಗೆ ಭರವಸೆಯನ್ನು ಕೊಟ್ಟು ಎದ್ದು ಹೋಗ್ತಾರಲ್ಲ, ಆ ಮಾತು ನಂಬಲಿಕ್ಕೆ ಯೋಗ್ಯವಾದಂಥದ್ದಲ್ಲ. ನಾರಾಯಣನನ್ನು ಪ್ರಾರ್ಥನೆ ಮಾಡಿ. ನಾರಾಯಣಃ ಪರಂಜ್ಯೋತಿರಾತ್ಮ ನಾರಾಯಣಃ ಪರಃ, ನಾರಾಯಣಃ ಪರಂ ಬ್ರಹ್ಮ, ನಾರಾಯಣ ನಮೋಸ್ತುತೆ ಎಂಬುದಾಗಿ 12 ಸಲ ಅದನ್ನು ಪಠನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯವರ ಸಲಹೆ ತುಂಬ ಗಣನೀಯವಾದಂಥದ್ದು. ತುಂಬ ಗಾಂಭೀರ್ಯದಿಂದ ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಕಾಲಿಗೆ ನೋವಾಗ್ತಕ್ಕಂತಹದ್ದು, ಪೆಟ್ಟು ಬೀಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು, ಮಾರಾಟ ಮಾಡುವಂತಹ ಪದಾರ್ಥಗಳನ್ನು ಈಗ ಮಾರಿದರೆ ನಿಮಗೊಂದಷ್ಟು ಅಧಿಕ ಲಾಭ ಸಿಕ್ಕುವಂಥದ್ದು. ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ನಿಮ್ಮ ಇಮೇಜ್ ಹೆಚ್ಚಾಗ್ತಕ್ಕಂಥದ್ದು. ಯಾವ ಮಟ್ಟದಲ್ಲಿ, ಯಾವ ಸ್ತರದಲ್ಲಿ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ತಮ್ಮದೇ ಆದಂತಹ ಒಂದು ಸ್ಥಾನ, ಮಾನ, ಇಮೇಜ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಗ್ಬೋದು, ಹೆಚ್ಚಿನ ಹಣ ನಿಮಗೆ ಸಿಕ್ಕುವಂತಹ ಸಾಧ್ಯತೆ. ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ನಿಮ್ಮ ಪರವಾಗಿ ಇರುತ್ತೆ ಅಂತಕ್ಕಂತಹದ್ದು. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ.